ನಮಸ್ಕಾರ. ಡಿ.ವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಯಾವತ್ತೂ ಆಲ್ಮೇಲ ಭಾಗ ರೈತರು ನೆನೆಸಿಕೊಳ್ಳುವುದೇನೆಂದರೆ ಈ KPR ಫ್ಯಾಕ್ಟ್ರಿ ಬಂದಿದ್ದರ ಸಲುವಾಗಿ ನಾವಿಲ್ಲಿ DC ಸಾಹೇಬರಿಗೆ ಮನವಿ ಪತ್ರ ಕೊಡಲು ಬಂದಿದ್ದೇವೆ. ಆ ಫ್ಯಾಕ್ಟ್ರಿಯನ್ನು ಅತಿ ಶೀಘ್ರದಲ್ಲಿ ಚಾಲು ಮಾಡಬೇಕಂತ DC ಸಾಹೇಬರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಆ ಭಾಗದಾಗ ಇನ್ನಿತರ ಫ್ಯಾಕ್ಟ್ರಿಗಳು ಚಾಲುವಾಗಿದ್ದಾವೆ. ಆ KPR ಫ್ಯಾಕ್ಟ್ರಿ ಮಾತ್ರ ಚಾಲುವಾಗಿಲ್ಲ. ಅವರೇನೋ ಅವ್ರ ಗಾಡಿಯವರು ಆಡಳಿತ ಮಂಡಿಯವ್ರು ಕಲ್ತು ಅದು ಡಿಲೇ ಮಾಡ್ಲಕತ್ತಾರೆ. ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಉದ್ದೇಶ ಇದೆ ಹೇಳಕತ್ತಾರೆ. ಅತಿ ಶೀಘ್ರದಲ್ಲಿ ಚಾಲು ಮಾಡ್ಬೇಕಂತ DC ಸಾಹೇಬರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಯಾಕೆ ಬಂದಾಗಿದ್ರಿ ಅದು ಫ್ಯಾಕ್ಟ್ರಿ? ಅದು KPR ಫ್ಯಾಕ್ಟ್ರಿ ಬಂದಾಗಿದ್ದು ವಿಷಯದೇನೋ ಗಾಡಿಗಳು ಮತ್ತು ಅವ್ರ ಗಾಡಿ ರೇಟ್ ಏನೋ ಕೊಡೋದಸಲಿ ಅವ್ರವ್ರ ಕಲ್ತು ರೈತರಿಗೆ ಬಲಿ ಪಶು ಮಾಡ್ಲಕತ್ತಾರೆ. ಅಂದ್ರೆ ಅವ್ರದ್ದು ಆಂತರಿಕ ಜಗಳ ಒಳಗೆ ತಾಂತ್ರಿಕತೆಯಿಂದ ಅವ್ರ ದೋಷದಿಂದ ಡಿಲೇ ಮಾಡ್ಲಕತ್ತಾರೆ. ನಮ್ಮ ರೈತರಿಗೆ ಯಾಕೆ ಒಂದು ತಿಂಗಳಾಯ್ತು ನೀರು ಬಂದ್ ಮಾಡ್ರಿ, ಇಲ್ಲಿ ತನಕ ನಾವು ಕಬ್ಬು ಕಟಾವು ಆಗ್ಬೇಕಾಗಿತ್ತು. ಈ ಕಬ್ಬು ಕಟಾವು ಮಾಡ್ಬೇಕಾರೆ ಒಣಗಿದ ಕಬ್ಬು ಕಡಿಬೇಕಾರೆ 5,000ರಿಂದ 10,000 ರೂಪಾಯಿ ಒಂದು ಎಕರೆ ಕಡ್ಲಿಕ್ಕೆ ಅವ್ರು ರೇಟ್ ಬೇಡ್ತಾರೆ. ಅದಕ್ಕೆ ಅವ್ರು DC ಸಾಹೇಬ್ರೆ ಮನೆ ಪತ್ರ ಕೊಟ್ಟಿದ್ದ ಉದ್ದೇಶ ಏನಂದ್ರೆ ಅತಿ ಶೀಘ್ರದಲ್ಲಿ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ಮನವಿ ಮಾಡ್ಕೊಂಡಿದ್ದೆ. ನಿಮ್ಮ ಹೆಸರು? ಬಸವರಾಜ ಸಿದ್ದಪ್ಪ ತಾವ್ರ ಕಡೆ.